ನಮಸ್ಕಾರ ಸ್ನೇಹಿತರೆ ಹಾಗೂ ಕುಂಭರಾಶಿಯ ಆತ್ಮೀಯ ಸ್ನೇಹಿತರಿಗೂ ಹೃದಯಪೂರ್ವಕ ಸ್ವಾಗತಗಳು. ಇಂದು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿರುವ ವಿಷಯ ಒಂದು ಸಾಮಾನ್ಯ ಜ್ಯೋತಿಷ್ಯದ ಮಾತಲ್ಲ. ಇದು ನಿಮ್ಮ ಜೀವನದ ಮುಂದಿನ ಅಧ್ಯಾಯಕ್ಕೆ ಸಂಬಂಧಿಸಿದಂತ ಒಂದು ಮಹತ್ವಪೂರ್ವ ಸಂದೇಶ. ಈ ಮಾತುಗಳನ್ನು ಕೇಳಿದ ನಂತರ ನಿಮ್ಮ ಮನಸ್ಸಿನಲ್ಲಿ ಹಲವು ಪ್ರಶ್ನೆಗಳು ಹುಟ್ಟಬಹುದು. ಆದರೆ ಒಂದು ವಿನಂತಿ, ಈ ವಿಡಿಯೋವನ್ನು ಮಧ್ಯದಲ್ಲೇ ಬಿಡಬೇಡಿ. ಯಾಕೆಂದರೆ ಕೊನೆಯ ಭಾಗದಲ್ಲಿ ನಾನು ಹೇಳಲಿರುವ ಒಂದು ಸಂದೇಶ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವ ಶಕ್ತಿಯನ್ನು ಹೊಂದಿದೆ. ಕುಂಭರಾಶಿಯವರೇ, ಕೆಲವು ತಿಂಗಳುಗಳಿಂದ ನೀವು ಒಂದು ವಿಚಿತ್ರ ಅನುಭವವನ್ನು ಗಮನಿಸುತ್ತಿದ್ದೀರಾ? ಕೆಲಸಗಳಂತೂ ಆಗಬೇಕಾದ ಸಮಯದಲ್ಲಿ ಆಗುತ್ತಿಲ್ಲ. ಹಣವಂತೂ ಬರಬೇಕಾದಂತ ಸಮಯದಲ್ಲಿ ವಿಳಂಬವಾಗುತ್ತದೆ. ನಿಮ್ಮನ್ನು ಅರ್ಥ ಮಾಡಿಕೊಳ್ಳಬೇಕಾದವರು ನಿಮ್ಮನ್ನು ತಪ್ಪು ಅರ್ಥೈಸಿಕೊಳ್ಳುತ್ತಾರೆ. ನೀವು ಎಷ್ಟೇ ಒಳ್ಳೆ ಕೆಲಸವನ್ನು ಮಾಡಿದರೂ ಅದರ ಫಲ ತಕ್ಷಣ ಸಿಗುವುದಿಲ್ಲ. ಇದರಿಂದ ಕೆಲವೊಮ್ಮೆ ನೀವು ನನ್ನ ಅದೃಷ್ಟವೇ ಹೀಗೇನೋ ಅಂತ ಯೋಚಿಸುತ್ತಿದ್ದೀರಿ. ಆದರೆ ಇಲ್ಲೊಂದು ದೊಡ್ಡ ರಹಸ್ಯವೇ ಅಡಗಿದೆ. ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ಈ ವಿಳಂಬಗಳು ಒಂದು ಸುಳ್ಳಿನ ಸಂಕೇತವಾಗಿದೆ. ಅವು ಒಂದು ದೊಡ್ಡ ಬದಲಾವಣೆಯ ಮುನ್ನೋಟ. ಜ್ಯೋತಿಷ್ಯದ ಪ್ರಕಾರ ಈಗ ನಿಮ್ಮ ರಾಶಿಯ ಮೇಲೆ ಒಂದು ವಿಶೇಷ ಶಕ್ತಿ ಕಾರ್ಯನಿರ್ವಹಿಸುತ್ತಿದೆ. ಈ ಶಕ್ತಿ ನಿಮ್ಮ ಜೀವನದಲ್ಲಿರುವಂತಹ ನಕಲಿ ವ್ಯಕ್ತಿಗಳನ್ನು ದೂರ ಮಾಡುವ ಕೆಲಸವನ್ನು ಮಾಡುತ್ತಿದೆ. ಹೌದು ಸ್ನೇಹಿತರೆ, ನಿಮ್ಮ ಸುತ್ತಲೂ ಎಲ್ಲರೂ ನಿಮ್ಮ ಒಳ್ಳೆಯದನ್ನು ಬಯಸುತ್ತಿಲ್ಲ. ಕೆಲವರು ನಿಮ್ಮ ಮುಂದೆ ಮಾತ್ರ ನಗುತ್ತಾರೆ, ಆದರೆ ನಿಮ್ಮ ಯಶಸ್ಸನ್ನು ಕಂಡಾಗ ಅವರ ಮನಸ್ಸಿನಲ್ಲಿ ಅಸೂಯೆ ಮುಟ್ಟುತ್ತದೆ. ಇದುವರೆಗೂ ನೀವು ಅವರ ನಿಜವಾದ ಮುಖವನ್ನೇ ನೋಡಿಲ್ಲ. ಆದರೆ ಈಗ ಆ ಸಮಯ ಬದಲಾಗುತ್ತಲಿದೆ. ಮುಂದಿನ ಕೆಲವು ದಿನಗಳಲ್ಲಿ ಒಂದು ಘಟನೆ ನಡೆಯಲಿದೆ. ಆ ಘಟನೆ ನಿಮ್ಮ ಕಣ್ಣುಗಳನ್ನು ತೆರೆಸಲಿದೆ. ಯಾರು ನಿಜವಾದವರು, ಹಾಗೆ ಯಾರು ಕೇವಲ ಸ್ವಾರ್ಥಕ್ಕಾಗಿ ನಿಮ್ಮ ಜೊತೆಯಲ್ಲಿದ್ದಾರೆ, ಯಾರು ನಿಮ್ಮ ಪ್ರಗತಿಯನ್ನು ತಡೆಯಲು ಪ್ರಯತ್ನಿಸುತ್ತಿದ್ದಾರೆ, ಇವೆಲ್ಲವೂ ನಿಧಾನವಾಗಿ ಬಹಿರಂಗವಾಗಲಿದೆ. ಕುಂಭರಾಶಿಯವರೇ, ನಿಜವಾಗಲೂ ನಿಮ್ಮ ಹೃದಯ ತುಂಬಾನೇ ಮೃದು. ನೀವು ಯಾರನ್ನು ಬೇಗ ಅನುಮಾನಿಸುವುದಿಲ್ಲ. ನಿಮ್ಮ ಬಳಿ ಸಹಾಯ ಕೇಳಿದರೆ ನೀವು ಸಾಧ್ಯವಾದಷ್ಟು ಅವರಿಗೆ ನೆರಳಾಗಲು ಪ್ರಯತ್ನಿಸುತ್ತೀರಿ. ಆದರೆ ಕೆಲವರು ನಿಮ್ಮ ಒಳ್ಳೆತನವನ್ನು ದುರ್ಬಲತೆ ಎಂದು ಭಾವಿಸುತ್ತಾರೆ. ನಿಮ್ಮ ನಂಬಿಕೆಯನ್ನು ಕೂಡ ಬಳಸಿಕೊಂಡಿದ್ದಾರೆ. ನಿಮ್ಮ ಸಮಯವನ್ನು ಕೂಡ ಬಳಸಿಕೊಂಡಿದ್ದಾರೆ. ಹಾಗೆ ನಿಮ್ಮ ನಂಬಿಕೆಯನ್ನು ಕೂಡ ಬಳಸಿಕೊಳ್ಳುತ್ತಿದ್ದಾರೆ. ನಿಮ್ಮ ಭಾವನೆಗಳೊಂದಿಗೆ ಆಟವಾಡುತ್ತಿದ್ದಾರೆ. ಆದರೆ ಈಗ ಕಾಲ ತನ್ನ ಆಟವನ್ನು ಪ್ರಾರಂಭಿಸುತ್ತಿದೆ. ನೀವು ಯಾರಿಗೂ ಕೆಟ್ಟದನ್ನು ಬಯಸಬೇಕಾಗಿಲ್ಲ. ಯಾಕೆಂದರೆ ಸಮಯವು ಪ್ರತಿಯೊಬ್ಬರಿಗೂ ಅವರ ಕರ್ಮಫಲವನ್ನು ನೀಡುತ್ತದೆ. ಇಲ್ಲಿ ಒಂದು ಮಹತ್ವದ ಸೂಚನೆ ಕೂಡ ನಿಮಗಾಗಿ ಇದೆ. ಮುಂದಿನ ದಿನಗಳಲ್ಲಿ ನಿಮಗೆ ಒಂದು ಹೊಸ ಅವಕಾಶ ಕೂಡ ಸಿಗುತ್ತದೆ. ಅದು ಉದ್ಯೋಗದ ರೂಪದಲ್ಲಿರಬಹುದು, ವ್ಯಾಪಾರದ ರೂಪದಲ್ಲಿ ಕೂಡ ಇರಬಹುದು, ಹೊಸ ಪರಿಚಯದ ರೂಪದಲ್ಲಿ ಕೂಡ ಇರಬಹುದು, ಅಥವಾ ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಸುದ್ದಿಯ ರೂಪದಲ್ಲಿ ಕೂಡ ಇರಬಹುದು. ಆದರೆ ಆ ಅವಕಾಶವನ್ನು ಗುರುತಿಸಲು ನೀವು ಎಚ್ಚರಿಕೆಯಿಂದ ಇರಬೇಕು. ಯಾಕೆಂದರೆ ಕೆಲವೊಮ್ಮೆ ದೊಡ್ಡ ಆಶೀರ್ವಾದಗಳು ಕೂಡ ಸಣ್ಣ ರೂಪದಲ್ಲಿ ಬರುತ್ತದೆ. ಅವು ಬಂದಾಗ ಕೆಲವರು ಅವುಗಳನ್ನು ನಿರ್ಲಕ್ಷಿಸುತ್ತಾರೆ. ಆದರೆ ಬುದ್ಧಿವಂತರು ಮಾತ್ರ ಅವುಗಳ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಹಾಗೆ ಇನ್ನೊಂದು ವಿಷಯ ಕೂಡ ಇದೆ. ಇತ್ತೀಚೆಗೆ ನೀವು ಹಳೆಯ ನೆನಪುಗಳನ್ನು ಹೆಚ್ಚು ನೆನಪಿಸಿಕೊಳ್ಳುತ್ತಿದ್ದೀರಿ. ಕೆಲವು ಹಳೆಯ ವ್ಯಕ್ತಿಗಳು ಕೂಡ ನಿಮ್ಮ ಜೀವನಕ್ಕೆ ಮತ್ತೆ ಬರಬಹುದು. ಹಾಗೆ ಕೆಲವು ಹಳೆಯ ಸಂಬಂಧಗಳು ಮತ್ತೆ ಸಂಪರ್ಕಿಸಬಹುದು. ಆದರೆ ಪ್ರತಿಯೊಂದು ಹಳೆಯ ವಿಷಯಗಳು ಮತ್ತೆ ನಿಮ್ಮ ಜೀವನದಲ್ಲಿ ಉಳಿಯಬೇಕು ಎಂಬುದೇನು ನಿರ್ಭೀತವಾಗಿಲ್ಲ. ಆದ್ದರಿಂದ ಭಾವನೆಗಿಂತ ವಿವೇಕಕ್ಕೆ ಹೆಚ್ಚು ಮಹತ್ವವನ್ನು ನೀಡಿ. ಕುಂಭರಾಶಿಯವರೇ, ಆರ್ಥಿಕ ವಿಚಾರದಲ್ಲೂ ಕೂಡ ಒಂದು ಪ್ರಮುಖ ಬದಲಾವಣೆಯನ್ನು ಕಾಣಬಹುದು. ಇದುವರೆಗೂ ಹಣ ಬಂದರೂ ಕೂಡ ಉಳಿಯುತ್ತಿರಲಿಲ್ಲ. ಒಂದು ಸಮಸ್ಯೆ ಮುಗಿದಾಗ ಮತ್ತೊಂದು ಆರಂಭವಾಗುತ್ತಿತ್ತು. ಆದರೆ ಈಗ ನಿಧಾನವಾಗಿ ಪರಿಸ್ಥಿತಿ ಸುಧಾರಿಸುತ್ತದೆ.
ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲ ದೊರಕುವ ಸಮಯ ಸಮೀಪಿಸುತ್ತಿದೆ. ಆದರೆ ಇದರಲ್ಲೂ ಕೂಡ ಒಂದು ಎಚ್ಚರಿಕೆ. ಯಾರನ್ನೂ ಕೂಡ ಅಂಧವಾಗಿ ನಂಬಿ ಹಣ ಕೊಡೋಕೆ ಮುಂದಾಗಬೇಡಿ. ಯಾರ ಮಾತನ್ನು ಕೂಡ ಪರೀಕ್ಷಿಸದೆ ಒಪ್ಪಿಕೊಳ್ಳಲು ಹೋಗಬೇಡಿ. ಮುಂದಿನ ಕೆಲವು ವಾರಗಳಲ್ಲಿ ತೆಗೆದುಕೊಳ್ಳುವ ನಿರ್ಧಾರ ಬಹಳ ಮಹತ್ವಪೂರ್ಣವಾಗಿರುತ್ತದೆ. ಈ ಸಮಯದಲ್ಲಿ ನಿಮ್ಮ ಅಂತರ್ಪ್ರಜ್ಞೆಯನ್ನು ನಿರ್ಲಕ್ಷಿಸಲು ಹೋಗಬೇಡಿ. ಯಾಕೆಂದರೆ ನಿಮ್ಮ ಮನಸ್ಸು ಮೊದಲೇ ಕೆಲವು ಸೂಚನೆಗಳನ್ನು ನೀಡಲಿದೆ. ಕುಂಭರಾಶಿಯವರೇ, ನೀವಂತೂ ಸಾಕಷ್ಟು ಕಷ್ಟಗಳನ್ನು ಎದುರಿಸಿದ್ದೀರಿ. ಕೆಲವೊಮ್ಮೆ ಅತ್ತಿದ್ದೀರಿ. ಕೆಲವೊಮ್ಮೆ ಅಂತೂ ಒಂಟಿತನವನ್ನು ಕೂಡ ಅನುಭವಿಸಿದ್ದೀರಿ. ಕೆಲವೊಮ್ಮೆ ಯಾರೂ ನನ್ನನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಎಂದು ಭಾವಿಸಿದ್ದೀರಿ. ಆದರೆ ನೆನಪಿಡಿ, ಬಿರುಗಾಳಿಯ ನಂತರ ಇಂದ್ರಧನಸ್ಸು ಕೂಡ ಕಾಣಿಸುತ್ತದೆ. ಕತ್ತಲೆಯ ನಂತರ ಬೆಳಕು ಕೂಡ ಬರುತ್ತದೆ. ಹಾಗೆಯೇ ನಿಮ್ಮ ಜೀವನದಲ್ಲೂ ಕೂಡ ಹೊಸ ಬೆಳಕು ಬರಲು ಸಮಯ ಹತ್ತಿರವಾಗುತ್ತಿದೆ. ನಿಮ್ಮ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳಲು ಹೋಗಬೇಡಿ. ನಿಮ್ಮ ಗುರಿಯನ್ನು ಕೂಡ ಬಿಡಬೇಡಿ. ನಿಮ್ಮ ಪರಿಶ್ರಮವನ್ನು ಕೂಡ ನಿಲ್ಲಿಸಬೇಡಿ. ಯಾಕೆಂದರೆ ನೀವು ಈಗ ನಿಂತಿದ್ದ ಹಂತಕ್ಕಿಂತ ಮುಂದಿನ ಹಂತಕ್ಕೆ ಸಾಗುವ ಸಮಯ ಬಂದಿದೆ. ಈ ಸಂದೇಶ ನಿಮ್ಮವರೆಗೂ ತಲುಪಿದೆ ಎಂದರೆ ಇದೊಂದು ಆಕಸ್ಮಿಕವಲ್ಲ. ಬಹುಶಃ ಬ್ರಹ್ಮಾಂಡ ನಿಮಗೆ ಒಂದು ನೆನಪನ್ನು ಕೂಡ ಮಾಡಿಸುತ್ತಿದೆ. ನೀವು ಸೋತಿಲ್ಲ, ನೀವು ತಡವಾಗಿದ್ದೀರಾ ಅಷ್ಟೇ. ಮತ್ತೆ ಸರಿಯಾದ ಸಮಯ ಬಂದಾಗ ನಿಮ್ಮ ಜೀವನದಲ್ಲಿ ನಡೆಯುವ ಬದಲಾವಣೆ ಎಲ್ಲರನ್ನೂ ಆಶ್ಚರ್ಯಗೊಳಿಸುತ್ತದೆ. ತಾಯಿ ಮಹಾಲಕ್ಷ್ಮಿಯ ಕೃಪೆ ಮತ್ತು ದೇವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರುತ್ತದೆ. ಇನ್ನು ಕೊನೆಯದಾಗಿ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮತ್ತು ಶೇರ್ ಮಾಡೋದನ್ನು ಮರೆಯಬೇಡಿ. ಮತ್ತೆ ನಿಮ್ಮ ರಾಶಿ ಯಾವುದು ಎಂದು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಕೂಡ ಮರೆಯಬೇಡಿ. ಇದೇ ರೀತಿಯಾದಂಥ ಜ್ಯೋತಿಷ್ಯ ಮತ್ತು ಪರಿಹಾರಕಾರಿ ವಿಡಿಯೋ ನಿಮಗೆ ಬೇಕಾದಲ್ಲಿ ನಮ್ಮ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕೂಡ ಆನ್ ಮಾಡಿಕೊಳ್ಳಿ. ಮತ್ತೆ ನಾಳೆಯ ವಿಡಿಯೋದಲ್ಲಿ ಸಿಗುತ್ತೇನೆ ಎಂದು ಹೇಳುತ್ತಾ, ತಾಯಿ ಮಹಾಲಕ್ಷ್ಮಿ ನಿಮ್ಮನ್ನು ಸದಾ ಕಾಪಾಡಲಿ. ಓಂ ನಮಃ ಶಿವಾಯ. ಧನ್ಯವಾದ.